ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 25 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವಂತಹ FDA, SDA, ಪೊಲೀಸ್ ನೇಮಕಾತಿ, ಶಿಕ್ಷಕರ ನೇಮಕಾತಿಗೆ ಅತ್ಯುಪಯುಕ್ತವಾಗಿರುತ್ತೆ. ಎಲ್ಲ ಪ್ರಶ್ನೆಗಳನ್ನು ಕೂಡ ಸರಳ ವಿವರಣೆಗಳ ಜೊತೆಗೆ ಉತ್ತರವನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಆಳ ಸಮುದ್ರ ಮುಳುಗುಕಾರರು ಇದರಿಂದ ಭರ್ತಿಯಾದ ಧಾರಕಗಳನ್ನು ಬಳಸಿ ಉಸಿರಾಡುತ್ತಾರೆ. ಆಮ್ಲಜನಕ ಮತ್ತು ಹೀಲಿಯಂಗಳ ಮಿಶ್ರಣ. ಆಳ ಸಮುದ್ರ ಮುಳುಗುಕಾರರು ಆಮ್ಲಜನಕ ಮತ್ತು ಹೀಲಿಯಂಗಳ ಮಿಶ್ರಣದ ಭರ್ತಿಯಾದ ಧಾರಕಗಳನ್ನು ಬಳಸಿ ಉಸಿರಾಡುವರು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಪ್ರಥಮ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರನ್ನ ಹೆಸರಿಸಿ. ಶ್ರೀಮತಿ VS ರಮಾದೇವಿ. VS ರಮಾದೇವಿಯವರು ಭಾರತದ ಮಹಿಳಾ ಮುಖ್ಯ ಚುನಾವಣಾಧಿಕಾರಿಯಾಗಿ 26 ನವೆಂಬರ್ 1990 ರಿಂದ 11 ಡಿಸೆಂಬರ್ 1990 ರವರೆಗೆ ಕಾರ್ಯನಿರ್ವಹಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ಕ್ರಮಬದ್ಧವಾಗಿ ಸಸ್ಯ ಪ್ರಭೇದಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವ ಸಸ್ಯಶಾಸ್ತ್ರದ ಒಂದು ವಿಭಾಗವನ್ನು ಡ್ಯಾಶ್ ಎನ್ನುವರು. ಟ್ಯಾಕ್ಸೋನಮಿ. ಏನಂತ ಕರಿತೀವಿ? ಟ್ಯಾಕ್ಸೋನಮಿ. ಸಸ್ಯ ಪ್ರಭೇದಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವ ಸಸ್ಯಶಾಸ್ತ್ರದ ಒಂದು ವಿಭಾಗಕ್ಕೆ ಟ್ಯಾಕ್ಸೋನಮಿ ಅಂತ ಕರಿತೀವಿ. ಕರೋಲಸ್ ಲೀನಿಯಸ್ ಇದರ ಪಿತಾಮಹ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾರಣದಿಂದಾಗಿ ಖಿಲಾಫತ್ ಚಳವಳಿಯ ತಗ್ಗಿಕೆಯಾಯಿತು? ಟರ್ಕಿಯಲ್ಲಿ ಮುಸ್ತಫಾ ಕಮಾಲ್ ಪಾಷಾರಿಂದ ಅಧಿಕಾರದ ಗ್ರಹಿಕೆ ಮತ್ತು ಖಲೀಫತ್ನ ಉಚ್ಚಾಟನೆ. 4 ಈಸ್ ದಿ ರೈಟ್ ಆನ್ಸರ್. ಖಿಲಾಫತ್ ಚಳವಳಿ 1919 ರಿಂದ 1923. ಖಿಲಾಫತ್ ಎಂದರೆ ಜಗತ್ತಿನ ಮುಸ್ಲಿಂ ಧಾರ್ಮಿಕರ ಮುಖಂಡ. ಮೊದಲ ಜಾಗತಿಕ ಯುದ್ಧದಲ್ಲಿ ಸೋತ ಟರ್ಕಿಯನ್ನು ಶಾಂತಿ ಒಪ್ಪಂದದಲ್ಲಿ ಬ್ರಿಟಿಷರು ಅವಮಾನಪಡಿಸಿದರು. ಆದ ಕಾರಣ ಅಲಿ ಸಹೋದರರು ಖಿಲಾಫತ್ ಪಕ್ಷ ರಚಿಸಿಕೊಂಡು ಖಲೀಫನ ಮರುಸ್ಥಾಪನೆಗೆ ಮುಸ್ಲಿಮರು ಚಳುವಳಿ ಹೂಡಿದರು. 4 ಈಸ್ ದಿ ರೈಟ್ ಆನ್ಸರ್. ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು 73ನೇ ಸಂವಿಧಾನದ ತಿದ್ದುಪಡಿಯಿಂದ ನೀಡಲಾಗಿಲ್ಲ? ಪಂಚಾಯತ್ ರಾಜ್ನ ಆಯ್ಕೆಯಾಗಿರುವ ಕಾರ್ಯಕಾರಿಗಳು 2ಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ಹೊಂದಿದ್ದಲ್ಲಿ ಅವರು ತಮ್ಮ ಕಚೇರಿಯಲ್ಲಿ ಅಧಿಕಾರ ನಿರ್ವಹಿಸದಂತೆ ಅನರ್ಹರನ್ನಾಗಿಸುವುದು. ಸಂವಿಧಾನದ 73ನೇ ವಿಧಿಯು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ. ಬಲವಂತ್ ರಾಯ್ ಮೆಹ್ತಾ ಅವರನ್ನು ಆಧುನಿಕ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಎನ್ನುವರು. 4 ಈಸ್ ದಿ ರೈಟ್ ಆನ್ಸರ್. ಸಹವರ್ತಿ ಪಟ್ಟಿಯಲ್ಲಿನ ವಿಷಯದ ಕುರಿತಾದ ಕಾನೂನಿನ ಬಗ್ಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಘರ್ಷಣೆ ಉಂಟಾದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಕೇಂದ್ರ ಪ್ರಾಧಾನ್ಯತೆಯ ಕಾನೂನು. ಸಹವರ್ತಿ ಪಟ್ಟಿ ಅಥವಾ ಸಮವರ್ತಿ ಪಟ್ಟಿ ಎಂದರೆ ಕೇಂದ್ರ ಹಾಗೂ ರಾಜ್ಯ ಪಟ್ಟಿಯಲ್ಲಿ ಇರದ ವಿಷಯಗಳು. ಸಂಸತ್ತು ಮತ್ತು ರಾಜ್ಯ ವಿಧಾನಮಂಡಲಗಳು ಕೂಡ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರವನ್ನು ಹೊಂದಿವೆ ಎಂದು ಸಂವಿಧಾನದ 246 ಉಪವಿಧಿ 2ನೇ ವಿಧಿ ತಿಳಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ರೂಪಾಂತರಿತ ಶಿಲೆಗಳು ಇವುಗಳಿಂದ ಉಗಮವಾಗುತ್ತವೆ. ಅಗ್ನಿಜನ್ಯ ಮತ್ತು ಸಂಚಿತ. 2 ರೂಪಾಂತರಿತ ಶಿಲೆಗಳು ಅಗ್ನಿಜನ್ಯ ಮತ್ತು ಸಂಚಿತಗಳಿಂದ ಉಗಮಗೊಳ್ಳುತ್ತವೆ. ಅಗ್ನಿಶಿಲೆಗಳು ಮತ್ತು ಪದರುಶಿಲೆಗಳು ಶಿಥಿಲೀಕರಣಗೊಂಡು ನಂತರ ಭೂಮಿಯ ಒಳಗೆ ಹುದುಗಿಕೊಂಡು ಭೂಮಿಯ ಒತ್ತಡ ಮತ್ತು ಶಾಖದಿಂದ ತಮ್ಮ ರೂಪದಲ್ಲಿ ಬದಲಾವಣೆ ಹೊಂದಿ ರಚನೆಯಾದಂತಹ ಶಿಲೆಗಳು. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿನ ಯಾವ ಲಕ್ಷಣಗಳನ್ನು ಭಾರತೀಯ ಸಂಯುಕ್ತ ತತ್ವದಲ್ಲಿ ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸಮಾನ ಪ್ರಾತಿನಿಧ್ಯವನ್ನ ನೀಡುತ್ತದೆ. ಭಾರತದಲ್ಲಿ ಸಂಯುಕ್ತ ಪದ್ಧತಿಗೆ ಉದಾಹರಣೆ ಏಕ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಬಲಿಷ್ಠ ಸರ್ಕಾರ. 1 ಈಸ್ ದಿ ರೈಟ್ ಆನ್ಸರ್. ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಪರಮಾಣು ಸಮ್ಮಿಲನ. ಇದನ್ನ ನ್ಯೂಕ್ಲಿಯ ಸಮ್ಮಿಲನ ಕ್ರಿಯೆ ಅಂತ ಕರಿತೀವಿ. 2 ಹಗುರ ಬೀಜಗಳು ಸಮ್ಮಿಲನಗೊಂಡು ಒಂದು ಭಾರ ಬೀಜವಾಗಿ ಶಕ್ತಿ ಬಿಡುಗಡೆಯಾಗುವುದಕ್ಕೆ ಪರಮಾಣು ಸಮ್ಮಿಲನ ಅಥವಾ ನ್ಯೂಕ್ಲಿಯ ಸಮ್ಮಿಲನ ಎನ್ನುವರು. ಇದೇ ನಕ್ಷತ್ರದಲ್ಲಿನ ಶಕ್ತಿಯ ಮೂಲ. ಇಲ್ಲಿ ಹೈಡ್ರೋಜನ್ ಬೀಜಗಳು ಸಮ್ಮಿಲನಗೊಂಡು ಹೀಲಿಯಂ ಬೀಜಗಳಾಗಿ ಶಕ್ತಿ ಬಿಡುಗಡೆ ಮಾಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್.
ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಕ್ಷೇತ್ರ ವ್ಯಾಪ್ತಿಯನ್ನಾಗಿ ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ಆಡಳಿತಾತ್ಮಕ ಸಂಘರ್ಷಗಳನ್ನು ಶಾಸನ ರೀತಿಯ ತೀರ್ಮಾನಿಸುವುದು. ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯನ್ನು ಸಂವಿಧಾನದ ವಿಧಿ 131 ತಿಳಿಸುತ್ತದೆ. ಸುಪ್ರೀಂ ಕೋರ್ಟ್ನ ಅಧಿಕಾರಗಳು ಮೂಲಾಧಿಕಾರ, ಮೇಲ್ಮನವಿ, ಸಲಹಾ ಅಧಿಕಾರಗಳಾಗಿವೆ. 4 ಈಸ್ ದಿ ರೈಟ್ ಆನ್ಸರ್. ಕೈಗಾರಿಕಾ ಅನಾರೋಗ್ಯವನ್ನು ಕೆಲವೊಮ್ಮೆ ಮಾಲೀಕರು ಅಥವಾ ಪ್ರವರ್ತಕರು ದುರ್ಬಲ ಉದ್ದೇಶಗಳಿಗಾಗಿ ವಿನ್ಯಾಸಗೊಳಿಸುತ್ತಾರೆ ಎಂದು ಆರೋಪಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಂತಹ ಕಾಯಿಲೆಗೆ ಆಂತರಿಕ ಅಂಶ ಅಲ್ಲ? ತಾಂತ್ರಿಕ ಅವ್ಯವಸ್ಥೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿನ ಈ ಮುಂದೆ ಕಾಣಿಸಿರುವ ಯಾವ ದೇವಾಲಯವನ್ನು ಬ್ಲಾಕ್ ಪಗೋಡಾ ಎಂದು ಪರಿಗಣಿಸಲಾಗಿದೆ? ಸೂರ್ಯ ದೇವಾಲಯ, ಕೊನಾರ್ಕ್. ಕೊನಾರ್ಕಿನ ಸೂರ್ಯ ದೇವಾಲಯವನ್ನು ಗಂಗಾ ವಂಶದ 1ನೇ ನರಸಿಂಹನು 13ನೇ ಶತಮಾನದಲ್ಲಿ ನಿರ್ಮಿಸಿದನು. ಇದನ್ನು ಬ್ಲಾಕ್ ಪಗೋಡಾ ಎಂದು ಪರಿಗಣಿಸಲಾಗಿದೆ ಹಾಗೂ ಇದು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದೆ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಹಾರ್ನ್ ಬಿಲ್ಲಿಗೆ ಸಂಬಂಧಿಸಿದ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುವುದು? ನಾಗಾಲ್ಯಾಂಡ್. ಹಾರ್ನ್ಬಿಲ್ ಹಬ್ಬವನ್ನು ಪ್ರತಿ ವರ್ಷ 1 ರಿಂದ 10 ಡಿಸೆಂಬರ್ ವರೆಗೆ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ಇದನ್ನು ಹಬ್ಬಗಳ ಹಬ್ಬ ಎನ್ನುವರು. 1 ಈಸ್ ದಿ ರೈಟ್ ಆನ್ಸರ್. ಈ ಮುಂದೆ ಕಾಣಿಸಲ್ಪಟ್ಟಿರುವ ಯಾವ ರಾಸಾಯನಿಕ ವಸ್ತುವಿನಿಂದ ಕುಡಿಯುವ ನೀರು ಕಲುಷಿತವಾದಲ್ಲಿ ಬ್ಲಾಕ್ ಫುಟ್ ರೋಗಕ್ಕೆ ಕಾರಣವಾಗುವುದು? ಆರ್ಸೆನಿಕ್. ಇದರ ಪರಮಾಣು ಸಂಖ್ಯೆ 33. ಇದು ಗಂಧಕ ಮತ್ತು ಲೋಹಗಳಲ್ಲಿ ಸಂಯೋಜನೆಗೊಳ್ಳುತ್ತದೆ. ಇದು ಒಂದು ಮೆಟಲಾಯ್ಡ್ ಆಗಿದ್ದು ವಿವಿಧ ಲಕ್ಷಣಗಳನ್ನು ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಜಿಡಿಪಿ ಮತ್ತು ಎನ್ಡಿಪಿಗಳಿಗಿರುವ ವ್ಯತ್ಯಾಸವೇನು? ನಿಶ್ಚಿತ ಬಂಡವಾಳದ ಬಳಕೆ. ಜಿಡಿಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್, ಎನ್ಡಿಪಿ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್. ಇವುಗಳ ವ್ಯತ್ಯಾಸದಿಂದ ಒಂದು ದೇಶದ ಆರ್ಥಿಕತೆಯ ಸ್ಥಿತಿಯನ್ನು ಪರಿಗಣಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಆದಾಯದ ಅಸಮಾನತೆಯನ್ನು ಇದರಿಂದ ಮಾಪನ ಮಾಡಬಹುದು. ಗಿನಿ ಲೋರೆಂಜ್ ಅನುಪಾತ. ಆದಾಯದ ಅಸಮಾನತೆಯನ್ನು ಗಿನಿ ಲೋರೆಂಜ್ ಅನುಪಾತದಿಂದ ಮಾಪನ ಮಾಡಬಹುದು. 3 ಈಸ್ ದಿ ರೈಟ್ ಆನ್ಸರ್. ಸರಿಯಾದ ಕಾಲಾನುಕ್ರಮಣಿಕೆಯೊಂದಿಗೆ ಆಯ್ಕೆ ಮಾಡಿ. ಎ. WTO ರಚನೆ. ಬಿ. ಗ್ಯಾಟ್ನ ಉರುಗ್ವೆ ದುಂಡುಮೇಜು. ಸಿ. ಗ್ಯಾಟ್ನ ರಚನೆ. ಡಿ. UNCTAD ಇದರ ರಚನೆ. CD. BA. WTO 1995 ಜನವರಿ 1. ಗ್ಯಾಟ್ ಉರುಗ್ವೆ ದುಂಡುಮೇಜು 1986 ರಿಂದ 94. ಗ್ಯಾಟ್ ರಚನೆ 1948 ಜನವರಿ 1 ಮತ್ತು UNCTAD 1964. ಸೊ 2 ಈಸ್ ದಿ ರೈಟ್ ಆನ್ಸರ್. ಸರಿಯಾದ ಕಾಲಾನುಕ್ರಮಣಿಕೆಯೊಂದಿಗೆ ಬರೆಯಿರಿ. ಎ. ರೋಲಿಂಗ್ ಯೋಜನೆ. ಬಿ. ಯೋಜನೆಯಿಂದ ಮಾರುಕಟ್ಟೆ ತಾಂತ್ರಿಕತೆಯೆಡೆಗೆ ವರ್ಗಾವಣೆ. ಸಿ. ಫೆಲ್ಡ್ಮನ್ ಮಹಾಲನೋಬಿಸ್ ಮಾದರಿ. ಡಿ. ಯೋಜನಾ ರಜೆಯ ಘೋಷಣೆ. CDAB ಅಂದರೆ ಇಲ್ಲಿ ಮೊದಲು ಫೆಲ್ಡ್ಮನ್ ಮಹಾಲನೋಬಿಸ್ ಮಾದರಿ, ನೆಕ್ಸ್ಟ್ ಯೋಜನಾ ರಜೆಯ ಘೋಷಣೆ, ರೋಲಿಂಗ್ ಯೋಜನೆ, ಕೊನೆಯದಾಗಿ ಯೋಜನೆಯಿಂದ ಮಾರುಕಟ್ಟೆ ತಾಂತ್ರಿಕತೆಯೆಡೆಗೆ ವರ್ಗಾವಣೆ. 3 ಈಸ್ ದಿ ರೈಟ್ ಆನ್ಸರ್. RN ಮಲ್ಹೋತ್ರಾ ಸಮಿತಿ ರಚನೆಯಾಗಿದ್ದ ಉದ್ದೇಶ? ವಿಮಾ ಸುಧಾರಣೆಗಳು. ರಂಗರಾಜನ್ ಸಮಿತಿ 2012 ಜೂನ್ನಲ್ಲಿ ಬಡತನ ಅಂದಾಜಿಸಲು ನೇಮಿಸಲಾಗಿತ್ತು. ನರಸಿಂಹನ್ ಸಮಿತಿ 1991 ಆಗಸ್ಟ್ನಲ್ಲಿ ಹಣಕಾಸು ವಲಯದ ಸುಧಾರಣೆಗೆ ನೇಮಿಸಲಾಗಿತ್ತು. ಇನ್ನು ಕೇಲ್ಕರ್ ಸಮಿತಿ ನವೆಂಬರ್ 2015ರಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾದರಿಗೆ ವರದಿಯನ್ನು ನೀಡಿತು. RN ಮಲ್ಹೋತ್ರಾ ಸಮಿತಿಯನ್ನು 1993ರಲ್ಲಿ ವಿಮಾ ಸುಧಾರಣಾ ಸ್ಥಿತಿಯನ್ನು ತಿಳಿಯಲು ನೇಮಿಸಲಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಒಂದು ಪ್ರದೇಶಕ್ಕೆ ಮೂಲವಲ್ಲದ ತಳಿ ಪ್ರಭೇದವನ್ನು ಡ್ಯಾಶ್ ಎನ್ನುವರು. ಎಕ್ಸೋಟಿಕ್. ಒಂದು ಪ್ರದೇಶಕ್ಕೆ ಮೂಲವಲ್ಲದ ತಳಿ ಪ್ರಭೇದವನ್ನು ಎಕ್ಸೋಟಿಕ್ ಅಂದರೆ ವಿಲಕ್ಷಣ ಎನ್ನುವರು. 1 ಈಸ್ ದಿ ರೈಟ್ ಆನ್ಸರ್. ರಾಜದ್ರವ ಎಂದರೆ?
3:1 ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ, ಅಂದರೆ 3 ಪ್ರಮಾಣದ ನೈಟ್ರಿಕ್ ಆಮ್ಲ ಮತ್ತು 1 ಪ್ರಮಾಣದ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಒಟ್ಟಾಗಿ ಮಿಶ್ರಣ ಮಾಡಿದರೆ ಅದನ್ನು ರಾಜದ್ರವ ಎನ್ನುವರು. ಚಿನ್ನ ಮತ್ತು ಬೆಳ್ಳಿಯಂತಹ ಲೋಹಗಳನ್ನು ಕರಗಿಸಲು ಇದನ್ನು ಬಳಸುತ್ತಾರೆ. 3 is the right answer. ಹೈಡ್ರೋನಿಯಂ ಅಯಾನು ಎಂಬುದು H3O+, ಇದನ್ನು ಹೈಡ್ರೋನಿಯಂ ಅಯಾನು ಎನ್ನುವರು. H+ ಅಂದರೆ ಹೈಡ್ರೋಜನ್ ಅಯಾನು, OH- ಅಂದರೆ ಅದು ಹೈಡ್ರಾಕ್ಸಿಲ್ ಅಯಾನು. ಸೊ 2 is the right answer. 3 ಗಂಟೆಯಿಂದ 9 ಗಂಟೆಯವರೆಗಿನ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳು ಲಂಬ ಕೋನದಲ್ಲಿ ಎಷ್ಟು ಬಾರಿ ಇರುತ್ತದೆ? 10. 3 ಗಂಟೆಯಿಂದ 9 ಗಂಟೆಯವರೆಗಿನ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳು ಲಂಬ ಕೋನದಲ್ಲಿ 10 ಬಾರಿ ಇರುತ್ತದೆ. 2 is the right answer. ಮರೆಯುವ ಹಕ್ಕು ಬಗ್ಗೆ ಮೊದಲು ನಿರ್ಣಯ ಕೈಗೊಂಡ ದೇಶ ಯಾವುದು? ಯುರೋಪಿಯನ್ ಒಕ್ಕೂಟ. ಮರೆಯುವ ಹಕ್ಕು ಬಗ್ಗೆ ಮೊದಲು ನಿರ್ಣಯ ಕೈಗೊಂಡ ದೇಶ ಯುರೋಪಿಯನ್ ಒಕ್ಕೂಟ. 1 is the right answer. ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಅನುದಾನ ನೀಡುವ ಪದ್ಧತಿಯನ್ನು ಶಿಫಾರಸು ಮಾಡಿದ ಆಯೋಗ ಸರ್ ಚಾರ್ಲ್ಸ್ ವುಡ್ಸ್ ಶಿಕ್ಷಣ ಆಯೋಗ. ಬೋರ್ಡ್ ಆಫ್ ಕಂಟ್ರೋಲ್ ಎಂಬ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದ ಚಾರ್ಲ್ಸ್ ವುಡ್ಸ್ ಭಾರತದಲ್ಲಿನ ಶಿಕ್ಷಣದ ವಿಸ್ತರಣೆಯ ಬಗ್ಗೆ ತನ್ನ ವರದಿಯನ್ನು 1854ರಲ್ಲಿ ಸಲ್ಲಿಸಿದನು. 1 is the right answer.